ಪ್ರೀತಿಯುಳ್ಳ ಪರಿಶುದ್ಧಾತ್ಮ ದೇವರೇ, ನಿನ್ನ ಪ್ರೀತಿಯ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳುತ್ತಾ ಈಗ ಈ ಸಬ್ಬತ್ ದಿನದ ಮುಂಚಾನೆಯಲ್ಲಿ ನಿನ್ನ ವಾಕ್ಯಕ್ಕಾಗಿ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಕರ್ತನೆ, ಬಾಯಾರದ ಚಿಕ್ಕಿ ನೀರನ್ನ ಹಾರೈಸುವಂತೆ ನಮ್ಮ ಆತ್ಮವು ನಿನಗಾಗಿ ನಿನ್ನ ವಾಕ್ಯಕ್ಕಾಗಿ ಹಂಬಲಿಸ್ತಾ ಇದೆ. ನಮ್ಮೊಟ್ಟಿಗೆ ಈ ಒಂದು ಸಮಯದಲ್ಲಿ ಮಾತನಾಡು, ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪವಿತ್ರಾತ್ಮ ದೇವರೇ, ನಿನ್ನ ದಾಸನನ್ನ ನಿನ್ನ ರೆಕ್ಕೆಯ ಮನೆಯಲ್ಲಿ ಒದಗಿಸಿ ನಿನ್ನ ಬಾಯ ಮಾತುಗಳಿಂದ ತುಂಬಿಸಿ ಕರ್ತನೆ ನೀನು ಮಾತನಾಡಬೇಕಾಗಿ ನಾವು ಪ್ರಾರ್ಥಿಸುತ್ತಾ ನಿನ್ನ ಕರೆಗಳನ್ನು ಒಪ್ಪಿಸಿಕೊಟ್ಟು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಬ್ಬತ್ ದಿನದ ಈ ಮುಂಜಾನೆಯಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ಪ್ರಿಯರೇ, ದೇವರು ನಮ್ಮನ್ನ ಒಂದು ವಿಶೇಷ ಕಾರ್ಯಕ್ಕಾಗಿ ಆತನು ತನ್ನ ರೆಕ್ಕೆಯ ಮನೆಯಲ್ಲಿ ಒದಗಿಸಿ ನಮ್ಮ ಕುಟುಂಬಗಳಲ್ಲಿ ಕಾಪಾಡ್ತಾ ಬಂದಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಿಯರೇ, 21 ದಿವಸಗಳ ಕಳೆದು ಈಗ 40 ದಿವಸಗಳ ಒಂದು ಒಂದು ಕೊನೆಯಗಾಗಿ ನಾವು ಹೋಗ್ತಾ ಇದ್ದೇವೆ. ಪ್ರಿಯರೇ, ಈ 40 ದಿವಸಗಳಲ್ಲಿ ನಾವು ವಿಶೇಷವಾದ ಒಂದು ಸಂಗತಿಗಳನ್ನ ನಮ್ಮ ಜೀವಿತದಲ್ಲಿ ನಾವು ಕಲಿಬೇಕಾಗಿದೆ. ಪ್ರಿಯರೇ, ಮೋಶೆ 40 ದಿವಸ ಎರಡು ಸಲ ಆತನು ದೇವರ ಸನ್ನಿಧಾನದಲ್ಲಿ ಆತನು ದೇವರ ದಶಾಜ್ಞೆಗಳಿಗಾಗಿ ಕಾದು ಕುಳಿತಿದ್ದ ಎಂಬುದಾಗಿ ಸತ್ಯವೇದ ನಮಗೆ ಬೋಧಿಸುತ್ತದೆ. ಯೇಸು ಕ್ರಿಸ್ತನು ಸಹಿತ ತನ್ನ ಪ್ರಾರಂಭದ ಸೇವೆಯಲ್ಲಿ 40 ದಿವಸಗಳ ಕಾಲ ಆತನು ದೇವರ ಸನ್ನಿಧಾನದಲ್ಲಿ ಉಪವಾಸವಾಗಿದ್ದು ಸೈತಾನನಿಂದ ಶೋಧಿಸಲ್ಪಟ್ಟ ಎಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ನಾವು ಓದ್ತೇವೆ. ಪ್ರಿಯರೇ, ಈ 40 ದಿವಸಗಳು ನಮ್ಮ ಬಾಳಿನ ಒಂದು ವಿಶೇಷವಾದ ದಿನಗಳಾಗಿ ಅದು ನೇಮಿಸಲ್ಪಡಬೇಕಾಗಿದೆ. ಪ್ರಿಯರೇ, ನಾವು ಇವತ್ತಿನ ದಿನಗಳಲ್ಲಿ ಬೇಸರಗೊಳ್ಳದೆ ಅಥವಾ ಚಿಂತೆ ಮಾಡದೆ, ನಾವು ಬೇರೆ ಆಲೋಚನೆಗಳನ್ನು ಮಾಡಿಕೊಳ್ಳದೆ, ದೇವರ ವಿಷಯಗಳನ್ನ, ದೇವರ ಒಂದು ಕೃಪೆಯನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಕರ್ತನಲ್ಲಿ ಜೀವಿಸುವುದಾದ್ರೆ ನಮ್ಮಷ್ಟು ಭಾಗ್ಯಶಾಲಿಗಳು ಈ ಲೋಕದಲ್ಲಿ ಯಾರು ಇರುವುದಿಲ್ಲ. ಪ್ರಿಯರೇ, ಇವತ್ತು ಈ ನಾನು ಹೇಳುವಂತ ಈ ದೇವರ ವಾಕ್ಯ ಇದು ನಮ್ಮ ಜೀವಿತಗಳಲ್ಲಿ ಒಂದು ಬದಲಾವಣೆಗಳನ್ನ, ಮಾರ್ಪಾಡುಗಳನ್ನ ತರುವಂತದ್ದಾಗಿದೆ. ಪ್ರಿಯರೇ, ಎಫೆಸ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಪೌಲನು ಎಫೆಸ ಸಭೆಯವರಿಗೆ ಆತನು ಬೋಧಿಸುತ್ತಾ ಆತನು ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಪ್ರಿಯರೇ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಪೌಲನು ಎಫೆಸ ಸಭೆಯವರಿಗೂ ಮತ್ತು ಇವತ್ತಿನ ಈ ನಮ್ಮ ಸಭೆಯವರಿಗೂ, ಎಲ್ಲ ಜನರಿಗೂ, ಕ್ರಿಸ್ತನಲ್ಲಿರುವಂತ ಎಲ್ಲ ಜನರಿಗೂ, ಯೇಸುವನ್ನು ನಂಬಿರುವಂತ ಪ್ರತಿಯೊಬ್ಬ ಜನರಿಗೂ ಆತನು ಹೇಳುವಂತ ಮಾತೇನೆಂದ್ರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಏನ್ ಮಾಡಬೇಕಂತೆ? ಬಲಗೊಳ್ಳಬೇಕು. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ನೀವು ಆತನ ಅತ್ಯಧಿಕವಾದ ಶಕ್ತಿ. ಬೇರೆ ದೇವರ ವಾಕ್ಯ ಯಾಕೋಬನ ಪತ್ರಿಕೆ ಹೇಳ್ತದೆ, ನೀವು ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಎಂಬುದಾಗಿ. ಪ್ರಿಯರೇ, ಪೌಲನು ಅದೇ ಮಾತನ್ನ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು. ಪ್ರಿಯರೇ, ಇಲ್ಲಿ ಅನೇಕ ಸಂಗತಿಗಳನ್ನು ನಾವು ಧ್ಯಾನ ಮಾಡಬಹುದು. ಆದ್ರೆ ಒಂದು ಸಂಗತಿಯನ್ನ ಇವತ್ತು ನಾವೆಲ್ಲರೂ ಕರ್ತನನ್ನು ಆಶ್ರಯಿಸಿಕೊಂಡಿದ್ದೇವೆ, ಕರ್ತನನ್ನು ನಂಬಿದ್ದೇವೆ, ಯೇಸುವಿನಲ್ಲಿ ರಕ್ಷಣೆ ಹೊಂದಿದ್ದೇವೆ, ಯೇಸುವಿನ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಬರೀ ಅಷ್ಟಕ್ಕೆ ಸಾಲೋದಿಲ್ಲ. ಪೌಲನು ಹೇಳ್ತಾ ಇದ್ದಾನೆ, ನೀವು ಅತ್ಯಧಿಕವಾದ ಶಕ್ತಿಯನ್ನ ಹೊಂದಿಕೊಳ್ಳಬೇಕು. ಪ್ರಿಯರೇ, ನಾವು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದು ಸತ್ತು ಹೂಣಲ್ಪಟ್ಟು ಜೀವಿತನಾಗಿ ಎದ್ದಂತ ಸಮಯದಲ್ಲಿ ಆತನು ತನ್ನ ಶಿಷ್ಯರನ್ನ ನೋಡಿ ಹೇಳಿದಂತ ಒಂದು ಮಾತು ಏನಂತ ಹೇಳಿದ್ರೆ, ಲೂಕನ ಸುವಾರ್ತೆ 24ನೇ ಅಧ್ಯಾಯ 49ನೇ
ವಾಗ್ದಾನ ಮಾಡಿದ್ದನ್ನು ನಿಮ್ಮ ಮೇಲೆ ಕಳಿಸುವೆನು, ಆದರೆ ನೀವು ಮೇಲಿನ ಶಕ್ತಿಯನ್ನು ಹೊಂದುವವರೆಗೂ ಯೆರೂಸಲೇಮ್ ಪಟ್ಟಣದಲ್ಲೇ ಕಾದುಕೊಂಡಿರಿ ಅಂದನು. ಯೇಸು ಸ್ವಾಮಿ ಸಹಿತ ಪುನರುತ್ಥಾನನಾಗಿ ಎದ್ದಂತ ಸಮಯದಲ್ಲಿ ತನ್ನ ಶಿಷ್ಯರಿಗೆ ಹೇಳಿದಂತ ಒಂದು ಮಾತೇನೆಂದ್ರೆ, ಮೇಲಣ ಲೋಕದ ಶಕ್ತಿಯನ್ನು ನೀವು ಹೊಂದಿಕೊಳ್ಳುವ ತನಕ ಯೆರೂಸಲೇಮ್ ಪಟ್ಟಣದಲ್ಲಿ ಕಾದುಕೊಂಡಿರಿ. ಪ್ರಿಯರೇ, ಪೌಲನು ಸಹಿತ ಅದನ್ನೇ ಹೇಳ್ತಾ ಇದ್ದಾನೆ ಎಫೆಸ ಸಭೆಗೆ, ನೀವು ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಹೊಂದಿಕೊಳ್ಬೇಕು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ನೋಡಿ ಹೇಳ್ತಾ ಇದ್ದಾನೆ, ನೀವು ಸಹಿತ ಆ ಮೇಲಿನ ಲೋಕದ ಶಕ್ತಿಯನ್ನ ಹೊಂದಿಕೊಳ್ಬೇಕು. ಹಾಗಾದ್ರೆ ಮೇಲಿನ ಲೋಕದ ಶಕ್ತಿ ಅನ್ನೋದಾದ್ರೆ ಕೆಳಗಿನ ಲೋಕದ ಶಕ್ತಿ, ಭೂಮಿಯ ಮೇಲಿರುವ ಶಕ್ತಿಗಳನ್ನು ನಾವು ನೋಡಬಹುದು. ಬೇರೆ ಈ ಭೂಮಿಯ ಮೇಲಿನ ಶಕ್ತಿ ಆಗಿರ್ಬೋದು, ಪಾತಾಳ ಲೋಕದ ಶಕ್ತಿ ಆಗಿರ್ಬೋದು, ಮೇಲಿನ ಶಕ್ತಿಯನ್ನು ಗೆಲ್ಲಲು ಸಾಧ್ಯತೆ ಇಲ್ಲ. ಅದಕ್ಕಾಗಿ ದೇವರು ಒಂದು ಅಪೊಸ್ತಲರಿಗೆ ಅವರು ಹೇಳ್ತಾ ಇದ್ದಾರೆ, ನೀವು ಮೇಲಿನ ಶಕ್ತಿಯನ್ನು ಹೊಂದಿಕೊಳ್ಳಬೇಕು. ಯಾಕಂದ್ರೆ ಈ ಲೋಕದ ಶಕ್ತಿಗಳನ್ನಾಗಲಿ ಪಾತಾಳ ಲೋಕದ ಶಕ್ತಿಗಳನ್ನಾಗಲಿ ನೀವು ಜಯಿಸಬೇಕಾದ್ರೆ, ಈ ಲೋಕದಲ್ಲಿ ನೀವು ಬಲವನ್ನು ಜೀವಿಸಬೇಕಾದ್ರೆ, ಈ ಲೋಕದಲ್ಲಿ ನೀವು ಆಚರ ಮಹಿಮೆಗಾಗಿ ನೀವು, ಆದುದರಿಂದ ಆ ಶಕ್ತಿ, ಆ ಮೇಲಿನ ಲೋಕದ ಶಕ್ತಿಯನ್ನ ನಾವೆಲ್ಲರೂ ಧರಿಸಿಕೊಳ್ಬೇಕಾಗಿದೆ. ಪ್ರಿಯರೇ, ಅದನ್ನೇ ಪೌಲನು ಎಫೆಸ ಸಭೆಯವರಿಗೆ ಬರೆದು ಹೇಳ್ತಾ ಇದ್ದಾನೆ, ಕಡೆ ಮಾತಿನೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಇವತ್ತು ಮನುಷ್ಯ ದೇವ ಮಕ್ಕಳಾದ ನಾವುಗಳು, ದೇವ ಪ್ರಜೆಗಳಾದ ನಾವುಗಳು ದೇವರ ಶಕ್ತಿಯನ್ನು ಧರಿಸಿಕೊಳ್ಬೇಕು. ಯಾಕೆ ಎಂಬುದಾಗಿ ನಾವು ನೋಡೋದಾದ್ರೆ, ಅದೇ ಎಫೆಸ ಪತ್ರಿಕೆ ಯಾಕೆ ನಮಗೆ ಬಲ ಬೇಕು, ಯಾಕೆ ನಮಗೆ ದೇವರ ಶಕ್ತಿ ಬೇಕು ಅನ್ನೋದನ್ನು ನಾವು ನೋಡೋದಾದ್ರೆ, ಅದೇ ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 11ನೇ ವಚನದಲ್ಲಿ ಹೇಳ್ತದೆ, ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಾವು ಯುದ್ಧ ಮಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ, ನಾವು ಅಧಿಕಾರಿಗಳ ಮೇಲೆ ಹೋರಾಡ್ತಾ ಇಲ್ಲ, ಅಧಿಕಾರಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಮುಂದೆ 11ನೇ ವಚನ ಹೇಳ್ತದೆ, ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ವೈರಿಗಳನ್ನ ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳಬೇಕು ಅಥವಾ ತೆಗೆದುಕೊಳ್ಳಬೇಕು. ಪ್ರಿಯರೇ, ಪೌಲನು ಸ್ಪಷ್ಟವಾಗಿ ಆ ಸಭೆಯವರಿಗೆ ಅಥವಾ ಹೇಳುವಂತ ಮಾತು, ನೀವು ಮನುಷ್ಯರ ಸಂಗಡ ಹೋರಾಡುವಂತವರಲ್ಲ. ಮನುಷ್ಯರ ಸಂಗಡ ಹೋರಾಡಬಹುದು ನಾವು ಮನುಷ್ಯ ಬಲದಿಂದ, ಆದ್ರೆ ನಾವು ಹೋರಾಡುವಂಥದ್ದು ರಾಜತ್ವಗಳ ಮೇಲೆ, ಅಧಿಕಾರಗಳ ಮೇಲೆ, ಅಂಧಕಾರದ ಲೋಕಾಧಿಪತಿಗಳ ಮೇಲೆ, ದುರಾತ್ಮಗಳ ಸೇನೆ ಮೇಲೆ ನಾವು ಹೋರಾಡಬೇಕು. ಅವ್ರ ಮೇಲೆ ಹೋರಾಡಬೇಕು ಅಂತ ಹೇಳಿದ್ರೆ ನಮ್ಮ ಬಲದಿಂದ ಅದು ಸಾಧ್ಯತೆ ಇಲ್ಲ, ನಮ್ಮ ಶಕ್ತಿಯಿಂದ ಅದು ಸಾಧ್ಯತೆ ಇಲ್ಲ. ಅದಕ್ಕಾಗಿ ಪೌಲನು ಎಫೆಸ ಸಭೆದವರಿಗೂ ಯೇಸು ಕ್ರಿಸ್ತನು ತನ್ನ ಅಪೊಸ್ತಲರಿಗೆ ಹೇಳ್ತಾ ಇದ್ದಾನೆ, ಆ ಮೇಲಿನ ಶಕ್ತಿಯನ್ನ ನೀವು ಧರಿಸಿಕೊಳ್ಳುವ ತನಕ ನೀವು ಯೆರೂಸಲೇಮಿನಲ್ಲೇ ಕಾದುಕೊಂಡಿರಿ. ಬೇರೆ ಇವತ್ತಿನ ಸಂದೇಶ ದೇವರ ಬಲ ನಮಗೆ ಬೇಕೆಂಬುದಾಗಿ. ನಾವು ಈ ಲೋಕದಲ್ಲಿ 4 ಒಂದು ಬಲಗಳನ್ನ ಅಥವಾ ಪವರ್ ಅನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಮನುಷ್ಯನ ಬಲ, ಎರಡನೇದಾಗಿ ಯಂತ್ರಗಳ ಬಲ ಅಂದ್ರೆ ಮೆಷಿನ್ ಪವರ್, ಮೂರನೇದಾಗಿ ಸೈತಾನನ ಬಲ ಸೈಟಾನಿಕ್ ಪವರ್, ನಾಲ್ಕನೇದಾಗಿ ದೇವರ ಬಲ ಗಾಡ್ಸ್ ಪವರ್. ಫಸ್ಟ್ ಹ್ಯೂಮನ್ ಪವರ್, ಮನುಷ್ಯನ ಬಲ. ಮನುಷ್ಯನ ಬಲ ಇವತ್ತು ಈ ಲೋಕದಲ್ಲಿ ನೋಡುವಾಗ ಮನುಷ್ಯನ ಬಲ ಬಿದ್ದು ಹೋಗ್ತಾ ಇದೆ, ಮನುಷ್ಯನ ಜ್ಞಾನ ಬಿದ್ದು ಹೋಗ್ತಾ ಇದೆ, ಮನುಷ್ಯನ ಶಕ್ತಿ ಕುಂದಿ ಹೋಗ್ತಾ ಇದೆ. ಭಯ ಹಿಡಿದವರಾಗಿ ಇವತ್ತು ಜೀವಿಸ್ತಾ ಇದ್ದಾರೆ. ಮನುಷ್ಯನ ಬಲ ಎಲ್ಲಿ ತನಕ ಅಂದ್ರೆ, ಏನಾದರೂ ವಿಪರೀತಗಳು ಸಂಭವಿಸೋದಾದ್ರೆ ಮನುಷ್ಯ ಬೇಗನೆ ಕುಸಿದು ಬೀಳ್ತಾನೆ. ಸ್ವಲ್ಪ ಏನಾದರೂ ಎಡವಟ್ಟುಗಳು ಅಥವಾ ಬಹಳ ನೋವುಗಳು ಮನುಷ್ಯನಿಗೆ ಸಂಭವಿಸುವುದಾದ್ರೆ ಅವನು ಸೋತು ಹೋಗ್ತಾನೆ.
ಇಟಲಿ ದೇಶದ ಪ್ರಧಾನಿ ಆ ದೇಶದಲ್ಲಿ ಸಾವು ನೋವುಗಳನ್ನ ಬಹಳಷ್ಟು ಸಂಭವಿಸಿದ ನಂತರ ಆತನು ಕೊನೆಯದಾಗಿ ಹೇಳಿದಂತ ಮಾತೇನು? ನಮ್ಮ ಬಲ, ನಮ್ಮ ಜ್ಞಾನ, ನಮ್ಮ ಶಕ್ತಿ ಎಲ್ಲವೂ ಮುಗಿದೋಯ್ತು, ಈಗ ನಮ್ಮ ಕಣ್ಣುಗಳು ದೇವರ ಕಡೆಗೆ ಎತ್ತಿದ್ದೇವೆ ಎಂಬುದಾಗಿ. ಪ್ರಿಯರೇ, ಮನುಷ್ಯನ ಬಲಕ್ಕೆ ಒಂದು ಲಿಮಿಟ್ ಇದೆ. ಆ ಮನುಷ್ಯ ಲಿಮಿಟ್ ಅನ್ನು ಬಿಟ್ಟು ಏನು ಮಾಡೋದಕ್ಕೆ ಬರೋದಿಲ್ಲ. ಒಂದು ಲಿಮಿಟ್ ಆದ್ಮೇಲೆ ಮನುಷ್ಯನ ಬಲ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಮೋಶೆ ಆ ಮನುಷ್ಯನ ಬಲಕ್ಕೆ ಒಂದು ಉದಾಹರಣೆಯಾಗಿದ್ದಾನೆ. ಅಪೊಸ್ತಲರ ಕೃತ್ಯ ಪುಸ್ತಕ 7ನೇ ಅಧ್ಯಾಯ 22ನೇ ವಚನದಿಂದ ನಾವು ಓದ್ಕೊಳ್ಳೋದಾದ್ರೆ ಅಲ್ಲಿ ಮೋಶೆ 22ನೇ ವಚನ ಹೇಳ್ತದೆ, ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಮೋಶೆ ಐಗುಪ್ತ ದೇಶದ ಸರ್ವ ವಿದ್ಯೆಗಳಲ್ಲಿ ಆತನು ಪಾರಂಗತನಾಗಿದ್ದನು. ಜ್ಞಾನದಲ್ಲೂ, ಬುದ್ಧಿಯಲ್ಲೂ, ಬಲದಲ್ಲೂ, ಎಲ್ಲ ವಿದ್ಯೆಯಲ್ಲೂ ಆತನು ಸಮರ್ಥನಾಗಿದ್ದನು. 40 ವರ್ಷಗಳ ಕಾಲ ಐಗುಪ್ತ ದೇಶದ ಫರೋಹನ ಅರಮನೆಯಲ್ಲಿ ಇದ್ದಾಗ ಒಂದು ದಿವಸ ಆತನಿಗೆ ತನ್ನ ಜನರನ್ನ, ಇಬ್ರಿಯರನ್ನ, ಇಸ್ರಾಯೇಲನ್ನ ನೋಡ್ಬೇಕೆಂಬಂತ ಮನಸ್ಸು ಬಂದು ಅವನು ಆ ಜನಗಳ ಮಧ್ಯದಲ್ಲಿ ಹೋಗುವಾಗ ಒಬ್ಬ ಇಬ್ರಿಯನನ್ನ ಐಗುಪ್ತನು ಹೊಡೆಯುವುದನ್ನು ನೋಡಿ ಮೋಶೆ ಐಗುಪ್ತನನ್ನ ಸಾಯಿಸುವುದನ್ನು ನಾವು ನೋಡ್ತೇವೆ. ಆಗ ಆತನು ಅಂದ್ಕೊಳ್ತಾ ಇದ್ದಾನೆ, ನಾವು ಅಲ್ಲಿ ನೋಡುವಾಗ 25ನೇ ವಚನದಲ್ಲಿ ಆತನು ಒಂದು ಮಾತನ್ನು ಈ ರೀತಿಯಾಗಿ ಆತನು ಆಲೋಚನೆ ಮಾಡ್ತಾನೆ, ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂದು ತನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಭಾವಿಸಿದನು. ಮೋಶೆ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾನೆ, ಇಸ್ರಾಯೇಲ್ ಜನರು ನಾನು ಐಗುಪ್ತನನ್ನ ಸಾಯಿಸಿದ್ರಿಂದ ಅವರೆಲ್ಲರೂ ಈ ರೀತಿಯಾಗಿ ಅಂದ್ಕೊಳ್ತಾರೆ, ನನ್ನ ಕೈಯಿಂದಲೇ ಇಸ್ರಾಯೇಲರಿಗೆ ಬಿಡುಗಡೆ ಎಂಬುದಾಗಿ. ಮೋಶೆ ಅಂದ್ಕೊಂಡ, ತನ್ನ ಬಲದಿಂದ ನಾನು ಇಸ್ರಾಯೇಲನ್ನು ಬಿಡಿಸ್ತೇನೆ. ಅವನಿಗೊಂದು ಅಭಿಮಾನ, ತಾಪ ಇತ್ತು. ಅವನಿಗೆ ಒಂದು ತನ್ನ ಜನರ ಬಗ್ಗೆ ಒಂದು ಆಸೆ ಇತ್ತು. ನನ್ನ ಜನರನ್ನು ನಾನು ಈ ದಾಸತ್ವದ ರೋಗದಿಂದ ನಾನು ಬಿಡಿಸ್ತೀನಿ ಎಂಬುದಾಗಿ. ಆದ್ರೆ ಇನ್ನೊಂದು ದಿವಸ ಆತನು ಇಬ್ರಿಯರ ಮಧ್ಯದಲ್ಲಿ ಬರುವಾಗ ಇಬ್ರಿಯರೇ ಸಹೋದರರೇ ಹೊಡೆದಾಡುವುದನ್ನು ನೋಡಿ ಅವರನ್ನ ಗದರಿಸುವಾಗ ಆ ಜನರು ಹೇಳಿದಂತ ಮಾತು, ನಿನ್ನನ್ನು ನ್ಯಾಯಾಧಿಪತಿಯನ್ನಾಗಿ ಯಾರು ನಮ್ಮ ಮೇಲೆ ನಿಟ್ಟಿದ್ದಾರೆ, ನಿನ್ನೆ ಐಗುಪ್ತನನ್ನು ಕೊಂದು ಹಾಕಿದ ಹಾಗೆ ನಮ್ಮನ್ನು ಕೊಂದು ಹಾಕ್ಬೇಕಂತಿದೆಯಾ ಅನ್ನುವಾಗ ಮೋಶೆ ಭಯಪಟ್ಟು, ಜನರಿಗೆ ಭಯಪಟ್ಟು, ಐಗುಪ್ತದ ರಾಜನ ಫರೋಹನಿಗೆ ಭಯಪಟ್ಟು ಅವನು ಮಿದ್ಯಾನ್ ದೇಶಕ್ಕೆ ಓಡಿ ಹೋಗುವುದನ್ನು ನೋಡ್ತೇವೆ. ಬೇರೆ ಮನುಷ್ಯನ ಬಲಕ್ಕೆ ಒಂದು ಲಿಮಿಟ್ ಇದೆ, ಮನುಷ್ಯನ ಬಲಕ್ಕೆ ಒಂದು ಮೇರೆ ಇದೆ. ಆ ಮೇರೆಯನ್ನು ದಾಟಿ ಅವನು ಏನು ಮಾಡಲು ಸಾಧ್ಯತೆ ಇಲ್ಲ. ಹಲ್ಲೆಲೂಯಾ. ಆದ್ರಿಂದ ಮೋಶೆ ಅಂದ್ಕೊಂಡ, ನನ್ನ ಕೈಯಿಂದ ನಾನು ಬಿಡಿಸ್ತೀನಿ. ಆದ್ರೆ ಆಗ್ಲಿಲ್ಲ. ಆತನು ಫರೋಹನಿಗೆ ಎದುರಿ ಆತನು ಓಡಿ ಹೋಗುವುದನ್ನ ನಾವು ಸತ್ಯವೇದದಲ್ಲಿ ಓದ್ತೇವೆ. ಎರಡನೇದಾಗಿ ನೋಡುವಾಗ ಯಂತ್ರಗಳ ಬಲ, ಮೆಷಿನ್ಸ್ ಪವರ್. ಇವತ್ತಿನ ದಿನಗಳಲ್ಲಿ ಈ ಮೆಷಿನ್ ಅಂದ್ರೆ ಯಂತ್ರಗಳು ಒಳ್ಳೆಯದಕ್ಕಾಗಿಯೂ ಕೆಟ್ಟದಕ್ಕಾಗಿಯೂ ಸಹಿತ ಉಪಯೋಗಿಸಲ್ಪಡ್ತಾ ಇದೆ. ಈಗ ನಾವು ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ JCB ಮನುಷ್ಯರು ಮಾಡುವುದಕ್ಕಿಂತಲೂ 100 ಪಟ್ಟು ಜಾಸ್ತಿ ಕೆಲಸ ಮಾಡುತ್ತೆ. ಅಲ್ಲಲ್ಲಿ ಯಂತ್ರಗಳ ಪವರ್. ಅದೇ ಒಂದು ಮಿಷನ್ ಗನ್, ಅದೊಂದು ಯಂತ್ರನೇ. ಅದರಿಂದ 100 ಜನರನ್ನು ಸಾಯಿಸ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಂತ್ರಗಳ ಪವರ್ ಏನಂದ್ರೆ ಒಳ್ಳೆಯದಕ್ಕಾಗಿಯೂ ಕೆಟ್ಟದಕ್ಕಾಗಿಯೂ ಇದು ಮನುಷ್ಯನಿಂದ ನಿರ್ಮಿತವಾದಂಥದ್ದು. ಇದು ಮನುಷ್ಯನ ಜ್ಞಾನದಿಂದ ನಿರ್ಮಿತವಾದದ್ದು, ಮನುಷ್ಯನ ಆಲೋಚನೆಯಿಂದ ನಿರ್ಮಿತವಾದದ್ದು. ಇದನ್ನ ಈ ಯಂತ್ರಗಳನ್ನು ನಿಭಾಯಿಸುವ ಸಹಿತ ಇವತ್ತು ಮನುಷ್ಯನೇ ಬೇಕಾಗಿದ್ದಾನೆ. ಮನುಷ್ಯನ ಜ್ಞಾನ ಆ ಯಂತ್ರಗಳನ್ನ ನಿರ್ವಹಿಸ್ತಾ ಇದೆ. ನಾವು ನೋಡುವಾಗ ನಮ್ಮ ದೇಶದ ಕೇಂದ್ರ ಸರ್ಕಾರ ಅನೇಕ ರೋಬೋಟ್ಗಳನ್ನ ಖರೀದಿ ಮಾಡಿದೆ ಎಂಬುದಾಗಿ ಕಳೆದ ದಿವಸಗಳಲ್ಲಿ ನ್ಯೂಸ್ಗಳಲ್ಲಿ ನಾವು ನೋಡಿದ್ವಿ. ಯಾಕಂದ್ರೆ ಬಾರ್ಡರ್ಗಳಲ್ಲಿ ಕಾಯುವುದಕ್ಕಾಗಿ ಅದು ಮನುಷ್ಯನ ಬಲಕ್ಕಿಂತಲೂ ಹೆಚ್ಚಿನ ಬಲ ಎಂಬುದಾಗಿ ಅವರು ತಂದಿಟ್ಟಿದ್ದಾರೆ. ಮನುಷ್ಯ ನಿರ್ಮಿತವಾದವುಗಳೇ ಮನುಷ್ಯನಿಗಿಂತಲೂ
ಬಲಶಾಲಿ ಎಂಬುದನ್ನ ಅದು ತೋರಿಸಿಕೊಡ್ತಾ ಇದೆ. ಮನುಷ್ಯನಿಗಿಂತಲೂ ಫಾಸ್ಟ್ ಎಂಬುದನ್ನು ಅದು ತೋರಿಸಿಕೊಡ್ತಾ ಇದೆ. ಬೇರೆ ಹಾಗಾದ್ರೆ ಯಂತ್ರಗಳ ಬಲ ಎಲ್ಲಿ ತನಕ? ಆ ಯಂತ್ರಗಳ ಕೀಲಿ ಕೈ ಸಹಿತ ಮನುಷ್ಯನ ಕೈಯಲ್ಲಿ ಇದೆ. ಅದು ಎಷ್ಟೇ ಬಲಶಾಲಿ ಆಗಿರ್ಬೋದು, ಎಷ್ಟೇ ಇರ್ಬೋದು, ಫಾಸ್ಟ್ ಇರ್ಬೋದು, ಆದ್ರೆ ಅದನ್ನು ನಿಭಾಯಿಸುವುದು ಮನುಷ್ಯ ಮಾತ್ರದವರೇ. ಹಾಗಾದ್ರೆ ಅದಕ್ಕೂ ಒಂದು ಮಿತಿ ಇದೆ. ಆ ಮಿತಿಯನ್ನು ದಾಟಿ ಏನು ಮಾಡಲು ಸಾಧ್ಯತೆ ಇಲ್ಲ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಆ ಯಂತ್ರಗಳು ಕೆಟ್ಟು ಹೋಗೋದಾದ್ರೆ ಮತ್ತೆ ಅದನ್ನ ರಿಪೇರಿ ಮಾಡಬೇಕೆ ಹೊರತು ಬೇರೆ ಏನೂ ಇಲ್ಲ, ಅಥವಾ ಅದನ್ನು ಗುಜರಿಗೆ ಹಾಕ್ಬೇಕೆ ಹೊರತು ಅದರಿಂದ ಯಾವುದೇ ಪ್ರಯೋಜನಗಳಿಲ್ಲ. ಮೂರನೇದಾದ ಸೈತಾನನ ಬಲ, ಸೈತಾನಿಕ್ ಪವರ್. ಇದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ನಾವು ತಿಳ್ಕೊಳ್ಬೇಕು. ಈ ಸೈತಾನನ ಬಲ, ಪೌಲನು ಸಹಿತ ಹೇಳಿದ, ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಅಂತೇಳಿ. ಇವತ್ತು ನಾವು ಯಾಕೆ ಈ ಲೋಕದಲ್ಲಿ ಬಲ ಬೇಕು ಅನ್ನೋದಾದ್ರೆ, ನಾವು ಮನುಷ್ಯನ ಜೊತೆ ಫೈಟ್ ಮಾಡೋದಕ್ಕಲ್ಲ, ರಸ್ಲಿಂಗ್ ಮಾಡೋದಕ್ಕಲ್ಲ. ನಮಗೆ ಈ ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ. 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ ಇರ್ತದೆ, ನೀವು ಸೈತಾನನ ಯೋಚನೆಗಳನ್ನು ಅರಿಯದವರಲ್ಲ, ಆತನು ನಿಮ್ಮನ್ನ ವಂಚಿಸಿ ನಷ್ಟಪಡಿಸಬಾರದು. 25ನೇ ಮತ್ತಾಯ ಸುವಾರ್ತೆಯಲ್ಲಿ ಹೇಳ್ತದೆ, ಲೂಕನ ಸುವಾರ್ತೆ 21ರಲ್ಲಿ ಹೇಳ್ತದೆ, ನಿಮ್ಮನ್ನು ನೀವು ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಈ ದಿನಗಳಲ್ಲಿ ಕಾಪಾಡಿಕೊಳ್ಳ್ರಿ. ಬೇರೆ ನಾವು ಮೋಸ ಹೋಗದಂತೆ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಯಾಕಂದ್ರೆ ಸೈತಾನನು ನಮ್ಮನ್ನು ಮೋಸಪಡಿಸುವುದಕ್ಕಾಗಿ ಆತನು ಅನೇಕ ಪ್ಲಾನ್ಗಳನ್ನು ಹಾಕಿದ್ದಾನೆ. ಪ್ರೇರೆ ಸೈತಾನನ ಬಲ ಯಾವ ರೀತಿ ಇದೆ? ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿರುತ್ತದೆ, ಕಳ್ಳನು ಅಂದ್ರೆ ಸೈತಾನನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಕೊಲ್ಲುವುದಕ್ಕೂ, ಹಾಳು ಮಾಡುವುದಕ್ಕೆ ಮಾತ್ರವೇ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರೋದಿಲ್ಲ. ಸೈತಾನನ ಬಲ ಕೊಲ್ಲುವುದಕ್ಕೆ, ಹಾಳು ಮಾಡುವುದಕ್ಕೆ, ಕೊಯ್ಯುವುದಕ್ಕೆ, ನಾಶಪಡಿಸುವುದಕ್ಕಾಗಿ, ಒಳ್ಳೆಯದಕ್ಕಾಗಿ ಅಲ್ಲ. ಆತನು ಸೈತಾನ ಆತನು ಒಳ್ಳೆಯವನಲ್ಲ, ಆತನು ಕೆಟ್ಟವನಾಗಿದ್ದಾನೆ. ಕೆಟ್ಟದಕ್ಕೆ ಮೂಲ ಪುರುಷನು, ಸುಳ್ಳಿಗೆ ಮೂಲ ಪುರುಷನು, ನಾಶನಕ್ಕೆ ಮೂಲ ಪುರುಷನು ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದಲೇ ಯೋಹಾನ ಸುವಾರ್ತೆಯಲ್ಲಿ ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೆ ಬರ್ತಾನೆ ಎಂಬುದಾಗಿ. ಆ ಸೈತಾನನ ತಂತ್ರೋಪಾಯಗಳನ್ನು ನಾವು ಅರಿತುಕೊಳ್ಬೇಕು. ಪ್ರಿಯರೇ, ಆತನ ತಂತ್ರೋಪಾಯಗಳನ್ನು ಅರಿತುಕೊಳ್ಳುವುದಕ್ಕಿಂತ ಮುಂಚೆ ಹೂ ಇಸ್ ಸೈತಾನ್? ಸೈತಾನನು ಯಾರು? ನೀವು ಯೆಶಾಯ 14ನೇ ಅಧ್ಯಾಯ, ಯೆಹೆಜ್ಕೇಲ 28ನೇ ಅಧ್ಯಾಯಗಳಲ್ಲಿ ಓದುವುದಾದ್ರೆ ಸೈತಾನನ ಬಗ್ಗೆ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ದೇವರಿಗೆ 3 ಮಹಾ ಮುಖ್ಯವಾದ ದೂತರುಗಳಿದ್ರು ಎಂಬುದಾಗಿ ವೇದಗಳಲ್ಲಿ ನಾವು ಬರೀತಾರೆ. ಮೊದಲನೇದಾಗಿ ಅದು ಗಬ್ರಿಯೇಲ್ ದೂತ, ಶುಭ ಸಂದೇಶವನ್ನು ಸಾರುವಂತವನು. ಮರಿಯಳಿಗೆ ಶುಭ ಸಂದೇಶ ತಂದವನು ಗಬ್ರಿಯೇಲ್ ದೂತ. ಎರಡನೇದಾಗಿ ಮಿಕಾಯೇಲ್ ದೂತ, ದಾನಿಯೇಲನಿಗೆ 21 ದಿವಸಗಳ ಪ್ರಾರ್ಥನೆ ಮಾಡುವಾಗ ಸೈತಾನನೊಂದಿಗೆ ಹೋರಾಡಿದವನು ಮಿಕಾಯೇಲ್ ದೂತ. ಮೂರನೇದಾಗಿ ಆತನ ಹೆಸರು ಲೂಸಿಫರ್. ಲೂಸಿಫರ್ ಯಾರು? ಇವನು ನೀವು ನೋಡುವಾಗ ಇವನನ್ನ ಉದಯ ಸೂಚಕ ನಕ್ಷತ್ರ ಎಂಬುದಾಗಿ ಕರೀತಾ ಇದೆ. ಇವನ ಬಗ್ಗೆ ದೇವರ ವಾಕ್ಯ ಹೇಳ್ತದೆ, ಇವನು ಸರ್ವ ಸುಲಕ್ಷಣ ಶಿರೋಮಣಿ. ಸರ್ವ ಸುಲಕ್ಷಣ ಶಿರೋಮಣಿ ಇಸ್ ಎ ಬ್ರಿಲಿಯಂಟ್. ಆತನು ಉತ್ತಮವಾದ ಜ್ಞಾನಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರನು. ನಾವು ಸೈತಾನ ಅನ್ನುವಾಗ ಅವನಿಗೆ 2 ಕೋಡು, ಅವನು ಸುಂದರವನ್ನು ಕಪ್ಪಾದ ಮುಖ, ಕೋರೆ ಹಲ್ಲುಗಳು ಎಂಬುದಾಗಿ ನಾನು ನೆನೆಸುವ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಆತನು ಪರಿಪೂರ್ಣ ಸುಂದರನು, ಪೂರ್ಣ ಜ್ಞಾನಿ. ಅಷ್ಟು ಮಾತ್ರವಲ್ಲದೆ ಅವನ ವಾಸಸ್ಥಳ ಎಲ್ಲಿದ್ದು ಗೊತ್ತಾ? ಅವನು ಸೈತಾನನಾಗುವುದಕ್ಕಿಂತ ಮೊದಲು ಅವನು ಪರಿಪೂರ್ಣವಾದ ಏದೇನಿನಲ್ಲಿ ವಾಸ ಮಾಡ್ತಾ ಇದ್ದ. ಅಂದ್ರೆ ಪರಲೋಕದಲ್ಲಿ ವಾಸ ಮಾಡ್ತಾ ಇದ್ದ. ನವರತ್ನಗಳಿಂದ ಭೂಷಿತನಾಗಿದ್ದ. ಅವನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬೆ ಆಗಿದ್ದ. ಕೆಂಡದ ಮಳೆಯಲ್ಲಿ ವಿವರಿಸುವವನು ಎಂಬುದಾಗಿ ಅವನ ಬಗ್ಗೆ ಬರೆಯಲ್ಪಟ್ಟಿದೆ. ಸೈತಾನ ಯಾರು? ದೇವರನ್ನ
ಆರಾಧಿಸುತ್ತಿದ್ದಂತ ಒಬ್ಬ ದೊಡ್ಡ ಆರಾಧನೆಯ ನಾಯಕನು, ದೇವರನ್ನು ಸ್ತುತಿ ಸ್ತೋತ್ರಗಳ ಮೂಲಕ ಘನಪಡಿಸಿದಂತ ದೊಡ್ಡ ನಾಯಕನು, ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದ, ಪರಿಪೂರ್ಣ ಸುಂದರನು, ಪೂರ್ಣ ಜ್ಞಾನಿಯಾಗಿದ್ದ, ಸರ್ವ ಸುಲಕ್ಷಣ ಶಿರೋಮಣಿಯಾಗಿದ್ದ, ನವರತ್ನಗಳಿಂದ ಭೂಷಿತನಾಗಿದ್ದ. ದೇವರು ಅವನನ್ನು ಆ ರೀತಿಯಾಗಿ ಸೃಷ್ಟಿ ಮಾಡಿದ್ರು. ಅವನನ್ನ ಎಲ್ಲಾ ದೂತರಿಗಿಂತಲೂ ಮುಖ್ಯವಾದ ದೂತರನ್ನಾಗಿ ಆತನು ಇಟ್ಟಿದ್ದ. ಆದ್ರೆ ಒಂದು ದಿವಸ ಆತನಿಗೆ ಒಂದು ಕೆಟ್ಟ ಆಲೋಚನೆ ಬಂತು. ದೇವರಿಗೆ ಸಲ್ಲುವಂತ ಮಾನ ಮಹಿಮೆಗಳನ್ನು ನೋಡಿದಂತ ಆ ಒಂದು ಲೂಸಿಫರನಿಗೆ, ನಾನು ದೇವರ ಸ್ಥಾನಕ್ಕಿಂತಲೂ ಉತ್ತಮವಾದ ಸ್ಥಾನವನ್ನ, ಇನ್ನು ಉನ್ನತವಾದ ಸ್ಥಾನವನ್ನ ನಾನು ಹೊಂದಿಕೊಳ್ಬೇಕೆಂಬುದಾಗಿ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಳ್ಳುವಾಗ, ದೇವರು ಅವನ ಮನಸ್ಸಿನ ಆಲೋಚನೆಯನ್ನು ತಿಳಿದು ಅವನನ್ನ ವಲಸನ್ನಾಗಿ ಆತನು ದಬ್ಬುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ದೇವರ ಮಹಿಮೆಯಿಂದ ತುಂಬಲ್ಪಟ್ಟವನು, ದೇವರ ಜ್ಞಾನದಿಂದ ತುಂಬಲ್ಪಟ್ಟವನು, ಪರಿಪೂರ್ಣ ಸುಂದರನು ಆದಂತ ಈ ಒಬ್ಬ ದೇವದೂತನನ್ನ ದೇವರು ಪಾಪ ಮಾಡುವಾಗ ಆತನನ್ನ ತಳ್ಳಿಬಿಟ್ಟ ದೇವರು. ಈ ತಳ್ಳಿದಂತ ಈ ದೂತನೇ, ಈ ಲೂಸಿಫರನೇ ಸೈತಾನನು. ಈ ಸೈತಾನನ ಏನ್ ಮಾಡ್ತಾ ಇದ್ದ? ಇವನ ಕೆಲಸ ಏನು? ಇವನ ಕೆಲಸ ಇಷ್ಟೇ, ದೇವರು ತನ್ನ ಹೋಲಿಕೆಯ ಮೇರೆಗೆ ಸೃಷ್ಟಿಸಿದಂತ ಮನುಷ್ಯರನ್ನ ಹಾಳು ಮಾಡುವಂಥದ್ದು, ಮನುಷ್ಯರ ಜೀವಿತಗಳನ್ನ ನಾಶ ಮಾಡುವಂಥದ್ದು, ಮನುಷ್ಯರ ಅಂದ್ರೆ ದೇವರ ಸೃಷ್ಟಿಗಳ ಕುಟುಂಬಗಳನ್ನ ಕೊಯ್ಯುವಂಥದ್ದು ಇವನ ಕೆಲಸವಾಗಿದೆ. ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಈ ಸೈತಾನನ ಬಲ ಅದು ದೇವರಿಂದ ಬಂದದ್ದು. ರೋಮ ಪತ್ರಿಕೆಯಲ್ಲಿ ಒಂದು ವಾಕ್ಯ ಹೇಳ್ತದೆ, ದೇವರು ಯಾರನ್ನ ಕರೀತಾನೋ, ಯಾರಿಗೆ ವರಗಳನ್ನು ಕೊಡ್ತಾನೋ ಅದರ ವಿಷಯವಾಗಿ ಪಶ್ಚಾತ್ತಾಪ ಪಡೋದಿಲ್ಲ. ಒಂದು ಸಲ ದೇವರು ಕೊಟ್ಟು ಬಿಟ್ರೆ ಅದನ್ನ ತಿರುಗಿ ಮತ್ತೆ ವಾಪಸ್ ತೆಗೆದುಕೊಳ್ಳೋದಿಲ್ಲ. ಹಲ್ಲೆಲೂಯಾ, ಇದು ದೇವರ ದೊಡ್ಡ ಗುಣ. ಅದೇ ರೀತಿಯಲ್ಲಿ ಸೈತಾನನಿಗೆ ಅಷ್ಟೆಲ್ಲ ಕೊಟ್ಟಿದ್ರಿಂದ ದೇವರು ಅದನ್ನು ವಾಪಸ್ ತೆಗೆದುಕೊಳ್ಳಿಲ್ಲ. ಅವನಿಗೆ ಆ ಬಲ, ಆ ಶಕ್ತಿ, ಆ ಜ್ಞಾನ ಇನ್ನೂ ಅವನಲ್ಲಿ ಇದೆ. ಆದ್ರಿಂದ ಆತನು ಏನ್ ಮಾಡ್ತಾ ಇದ್ದಾನೆ? ದೇವರ ಹೋಲಿಕೆಯ ಮೇರೆಗೆ ಸೃಷ್ಟಿಸಲ್ಪಟ್ಟಂತ ನಮ್ಮ ಜೀವಿತಗಳನ್ನ ಆತನು ಕೆಡಿಸಿ ನಾಶಪಡಿಸುವುದಕ್ಕಾಗಿ ಆತನು ಕಾದಿದ್ದಾನೆ. ಆದ್ರಿಂದ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ನಮಗೆ ಅನೇಕ ಸಂಗತಿಗಳನ್ನು ಸತ್ಯವೇದದಲ್ಲಿ ನಿದರ್ಶನಗಳಾಗಿ ನೋಡಬಹುದು. ಆದಾಮ್ ಅವ್ವಳನ್ನು ವಂಚಿಸಿದ್ದು ಯಾರು? ಸೈತಾನ. ಕಾಯಿನನ ಮೂಲಕ ಹೇಬೇಲನನ್ನು ಕೊಲ್ಲಿಸಿದ್ದು ಯಾರು? ಸೈತಾನ. ತಂದೆಯಿಂದಲೇ ಮಕ್ಕಳಿಗೆ ಅಂದ್ರೆ ಲೋಟದಿಂದಲೇ ತನ್ನ ಮಕ್ಕಳಿಗೆ ಸಂತಾನ ಹುಟ್ಟುವಂತೆ ಮಾಡಿದ್ದು ಯಾರು? ಸೈತಾನ. ಸೊದೋಮ್ ಗೊಮೋರ ಪಟ್ಟಣದ ನಾಶನಕ್ಕೆ ಕಾರಣ ಯಾರು? ಸೈತಾನ. ನೋಹನ ಕಾಲದಲ್ಲಿ ಅಲ್ಲಿರುವಂತ ಜನರು ಪಾಪ ಮಾಡುವ ಕಾರಣ ಯಾರು? ಸೈತಾನ. ದೇವರು ಆದುಕೊಂಡಂತ ಇಸ್ರಾಯೇಲ್ ಜನರು ಯೆಹೋವ ದೇವರನ್ನು ಬಿಟ್ಟು ಅನ್ಯ ದೇವರ ಬಳಿಗೆ ನಡೆಸಿ ದೇವರ ಕೋಪಕ್ಕೆ ಇಸ್ರಾಯೇಲರನ್ನು ಕಾರಣನಾಗಿ ಮಾಡಿದ್ದು ಯಾರು? ಸೈತಾನ. ಯೇಸುವನ್ನು ಹಿಡಿದುಕೊಳ್ಳಲು ಯೂದನ ಮನಸ್ಸಿನಲ್ಲಿ ಒಕ್ಕಿದ್ದು ಯಾರು? ಸೈತಾನ. ಪ್ರಿಯರೇ, ಎಲ್ಲಿ ನೋಡಿದ್ರು ಸೈತಾನನು ಇಹ ಲೋಕದಲ್ಲಿ ಆತನು ತುಂಬಲ್ಪಟ್ಟಿದ್ದಾನೆ. ಆತನನ್ನು ಇಹ ಲೋಕದ ಅಧಿಪತಿ ಎಂಬುದಾಗಿ ಕರೆಯುತ್ತಾನೆ ಯೇಸು ಸ್ವಾಮಿ. ಆ ಇಹ ಲೋಕದ ಅಧಿಪತಿ ಆತನೇನ್ ಮಾಡ್ತಾ ಇದ್ದಾನೆ? ಜನರ ಕಣ್ಣುಗಳನ್ನು ಮಂಕು ಮಾಡಿ ದೇವರ ಸುವಾರ್ತೆಯ ಪ್ರಕಾಶ ಉದಯವಾಗಬಾರದು ಅಂತೇಳಿ ಇವತ್ತು ಜನರನ್ನ ತನ್ನ ಅಧೀನದಲ್ಲಿ ಹಿಡಿದಿಟ್ಟುಕೊಂಡಿದ್ದಾನೆ. ತನ್ನ ಬಂಧನದಲ್ಲಿ ಕಪ್ಪೆ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾನೆ. ಆತನ ಬಗ್ಗೆ ಲೂಕನ ಸುವಾರ್ತೆಯಲ್ಲಿ ವಾಕ್ಯ ಹೇಳ್ತದೆ, ಆತನು ಬಲಿಷ್ಠನು ಎಂಬುದಾಗಿ. ಆತನ ಬಲಿಷ್ಠನು. ಬೇರೆ ಆ ಬಲಿಷ್ಠನು ಇವತ್ತು ಬಲಹೀನ ಜನರನ್ನ ಆತನು ಬಂಧಿಸಿಟ್ಟಿದ್ದಾನೆ. ತನ್ನ ಒಂದು ಕಪ್ಪಿ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾನೆ. ಜನರಿಗೆ ಇದು ಗೊತ್ತಾಗ್ತಾ ಇಲ್ಲ. ಜನರು ಇದನ್ನು ತಿಳಿದುಕೊಳ್ತಾ ಇಲ್ಲ. ಅವನ ವಂಚನೆಗೆ ಒಳಗಾಗಿ ಪಾಪದ ಜೀವಿತದಲ್ಲಿ, ನಾಶನಕರವಾದ ಜೀವಿತದಲ್ಲಿ, ವ್ಯಭಿಚಾರದ ಜೀವಿತದಲ್ಲಿ, ಕೆಟ್ಟ ಕಾರ್ಯಗಳಲ್ಲಿ, ವಲಸಾದ ಸಂಗತಿಗಳಲ್ಲಿ, ವಲಸು ಕಾರ್ಯಗಳಲ್ಲಿ ಜೀವಿಸಿ ದೇವರ ಕೋಪಕ್ಕೆ ಗುರಿಯಾಗ್ತಾ ಇದೆ. ದೇವರ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿ ದೇವರ ಕೋಪಕ್ಕೆ ಒಳಗಾಗ್ತಾ ಇದ್ದಾರೆ. ಈ ರೀತಿಯಾದ ಒಂದು ಸಂದರ್ಭದಲ್ಲಿ
ಆ ಸೈತಾನನನ್ನು ಎದುರಿಸಲು, ಆ ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಲು ಮನುಷ್ಯನ ಬಲ, ಯಂತ್ರದ ಬಲದಿಂದ ಸಾಧ್ಯತೆ ಇಲ್ಲ. ಒಬ್ಬ ಮನುಷ್ಯನು ಸೈತಾನನ ವಿರೋಧವಾಗಿ ಹೋರಾಡಲು ಸಾಧ್ಯತೆ ಇಲ್ಲ. ಯಂತ್ರಗಳು ಸೈತಾನನ ವಿರೋಧವಾಗಿ ಹೋರಾಡಲು ಸಾಧ್ಯತೆ ಇಲ್ಲ. ಯಾಕಂದ್ರೆ ಸೈತಾನನು ಆತ್ಮವಾಗಿದ್ದಾನೆ. ಆತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಯಾವ ರೀತಿ ದೇವರ ಆತ್ಮ ಸ್ವರೂಪದಿಂದಾಗಿ ನಾವು ಕರಿತೀವೋ, ಸೈತಾನನು ಆತ್ಮವಾಗಿದ್ದಾನೆ. He is a spirit. Man is a spirit. God is a spirit. Evil also a spirit. Devil also a spirit. ಸೈತಾನನು ಒಂದು ಆತ್ಮವಾಗಿದ್ದಾನೆ. ಆದ್ರಿಂದಲೇ ಆತನು ಅನೇಕ ರೂಪಗಳನ್ನು ಒಕ್ಕಿಕೊಂಡು, ಹಾವಿನಲ್ಲಿ ಒಕ್ಕಿಕೊಂಡ, ಯೂದನ ಮನಸ್ಸಿನಲ್ಲಿ ಒಪ್ಕೊಂಡ, ಹೀಗೆ ಒಂದೊಂದು ರೂಪದಲ್ಲಿ ಆತನು ಅವರನ್ನು ಒಪ್ಪಿಕೊಂಡು ಅವರನ್ನು ಪ್ರೇರೇಪಿಸಿ ಅವರನ್ನು ಪಾಪಕ್ಕೆ ನಡೆಸ್ತಾ ಇದ್ದಾನೆ. ಹಾಗಾದ್ರೆ ಇದು ಮನುಷ್ಯನ ಬಲದಿಂದ ಸೈತಾನವನ್ನು ಎದುರಿಸಲು ಸಾಧ್ಯತೆ ಇಲ್ಲ. ಯಂತ್ರಗಳ ಬಲದಿಂದ ಎದುರಿಸಲು ಸಾಧ್ಯತೆ ಇಲ್ಲ. ಹಾಗಾದ್ರೆ ನಮಗೆ ಬೇಕಾಗಿರುವಂತ ಬಲ ಮೇಲಣ ಲೋಕದ ಶಕ್ತಿ, ಮೇಲಣ ಲೋಕದ ಬಲ. ಆ ಬಲ ನಮ್ಮ ಮೇಲೆ ಬರಬೇಕಾಗಿರುತ್ತೆ. ಆ ಶಕ್ತಿ ನಮಗೆ ಬೇಕಾಗಿದೆ. ಆ ಶಕ್ತಿ ನಮ್ಮಲ್ಲಿರೋದಾದ್ರೆ ಈ ಲೋಕದ ಸೈತಾನನನ್ನ, ಅವನ ಶಕ್ತಿಯನ್ನ, ಅವನ ಕಾರ್ಯಗಳನ್ನ ನಾವು ತುಳಿದು ಲಯಪಡಿಸುವುದಾಗಿದೆ. ಪ್ರಿಯರೇ, ಯೇಸು ಹುಟ್ಟುವಾಗಲೇ, ಇವತ್ತು ನಾವು ದೇವರ ಶಕ್ತಿಯ ಬಗ್ಗೆ ನಾವು ಕಲಿಯೋಣ. ಯೇಸು ಹುಟ್ಟುವಾಗಲೇ ಸೈತಾನ ಏನ್ ಮಾಡ್ದ? ಅದನ್ನು ಕೊಲ್ಲುವುದಕ್ಕೆ ಪ್ರಾರಂಭ ಮಾಡ್ದ. ಅದನ್ನು ಪ್ರಯತ್ನ ಮಾಡ್ದ. ಪ್ರಯತ್ನದಲ್ಲಿ ಸಕ್ಸಸ್ ಆದ್ನ? ಇಲ್ಲ, ಸೋತೋಗ್ಬಿಟ್ಟ. ದೇವರ ಶಕ್ತಿಯ ಮುಂದೆ ಅವನ ಕಾರ್ಯ ನಡೆಯಲಿಲ್ಲ. ಯೇಸು ಸೇವೆ ಪ್ರಾರಂಭ ಮಾಡುವಾಗ ಯೇಸುವನ್ನು ಶೋಧನೆ ಮಾಡ್ದ. ಅಲ್ಲೇನಾಯ್ತು? ದೇವರ ಶಕ್ತಿಯ ಮುಂದೆ, ದೇವರ ಬಲದ ಮುಂದೆ ಸೋತು ಹೋಗ್ಬಿಟ್ಟ. ಯೇಸುವಿನ ಸೇವೆಯ ಮಧ್ಯದಲ್ಲಿ ಜನರಿಂದ ಆತನು ಕೊಲ್ಲುವುದಕ್ಕೆ ಪ್ರೇರೇಪಿಸಲ್ಪಟ್ಟ. ಆದ್ರೆ ಜನರು ಅವನನ್ನು ಕೊಲ್ಲೋದಕ್ಕೆ ಆಗಲಿಲ್ಲ. ಅಲ್ಲಿ ಸೈತಾನನು ಸೋತು ಹೋಗ್ಬಿಟ್ಟ. ಯೇಸುವನ್ನು ಶಿಲುಬೆಗೆ ಹಾಕಿ ತಾನು ಗೆದ್ದೆ ಅಂತ ಅಂದ್ಕೊಂಡ. ಆದ್ರೆ ಸೈತಾನನ ತಲೆಯನ್ನ ಯೇಸು ಶಿಲುಬೆಯ ಮೇಲೆ ಜಜ್ಜಿಬಿಟ್ಟ. ಹಲ್ಲೆಲೂಯಾ. ಪ್ರಿಯರೇ, ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಯೇಸುವನ್ನ ಮರಣವಾಗಲಿ, ಸೈತಾನವಾಗಲಿ, ಪಾತಾಳವಾಗಲಿ ಹಿಡ್ಕೊಳ್ಳಲು ಸಾಧ್ಯವಾಗಲಿಲ್ಲ. ಅವುಗಳನ್ನು ಗೆದ್ದು ಜಯವೀರನಾಗಿ ಎದ್ದು ಬಂದುಬಿಟ್ಟ. ಬೇರೆ ಇವರನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇವತ್ತು ದೇವರ ಬಲ ನಮಗೆ ಬಹಳ ಅವಶ್ಯಕವಾಗಿರುತ್ತೆ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಅಬ್ರಹಾಮನಿಗೆ ದೇವರು ಹೇಳಿದಂತ ಮಾತು, ಅಬ್ರಹಾಮ, ನಾನು ಸರ್ವಶಕ್ತನಾದ ದೇವರು. ಐ ಆಮ್ ಎಲ್ ಶಡಾಯ್, ನಾನು ಸರ್ವಶಕ್ತನಾದ ದೇವರು. ನಾವು ಆರಾಧಿಸುವಂತ ದೇವರು, ನಾವು ಸೇವಿಸುವಂತ ದೇವರು. ಆತನು ಸಾಮಾನ್ಯನಾದ ದೇವರಲ್ಲ, ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ವಿಮೋಚನೆ ಕಾಂಡ 7ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತು ಈ ರೀತಿಯಾಗಿ ಹೇಳ್ತದೆ. ಪ್ರಿಯರೇ, ಬಹಳ ಸ್ಪಷ್ಟವಾದ ಒಂದು ಮಾತು. ವಿಮೋಚನೆ ಕಾಂಡ 7ನೇ ಅಧ್ಯಾಯ 1ನೇ ವಚನದಲ್ಲಿ ಅದು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತದೆ. ನಾನು ಓದ್ತೇನೆ, ಗಮನಿಸಲಿ. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನಿಲ್ಲಿಸಿದ್ದೇನೆ. ಯಾವ ಫರೋಹನಿಗೆ ಎದುರಿ ಮೋಶೆ ಓಡಿ ಹೋದ್ನೋ, ತನ್ನ ಪ್ರಾಣವನ್ನು ಕೊಲ್ತಾನೆ ಎಂಬುದಾಗಿ ಮೋಶೆ ಫರೋಹನಿಗೆ ಎದುರಿ ಓಡಿ ಹೋದ್ನೋ, ಅದೇ ಫರೋಹನ ಎದುರಿಗೆ ದೇವರು, ಸರ್ವಶಕ್ತನಾದ ದೇವರು, ಮೋಶೆಗೆ ಅಗ್ನಿ ಪೊದೆಯಲ್ಲಿ ಕಾಣಿಸಿಕೊಂಡಂತ ದೇವರು, ಇರುವಂತ ದೇವರು, ಆತನು ಮೋಶೆಯನ್ನ ಫರೋಹನ ಮುಂದೆ ದೇವರ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾನೆ. ಇಟ್ ಈಸ್ ಎ ಗಾಡ್ಸ್ ಪವರ್. ಅದು ದೇವರ ಶಕ್ತಿ. ಫರೋಹ ಯಾರು? ಸಾಮಾನ್ಯನಲ್ಲ, ಮಹಾರಾಜ, ಐಗುಪ್ತದ ರಾಜ. ಅಂಥವನ ಮುಂದೆ ಮೋಶೆಯನ್ನ ಆತನು ದೇವರ ಸ್ಥಾನದಲ್ಲಿ ನಿಲ್ಲಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಹೊಸ ಒಡಂಬಡಿಕೆಗಳಿಗೆ ಬರುವಾಗ ಲೂಕನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನದಲ್ಲಿ, ಲೂಕನ ಸುವಾರ್ತೆ ಅಥವಾ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನದಲ್ಲಿ ಒಂದು ಮಾತು ಈ ರೀತಿಯಾಗಿ ಬರೆಯಲ್ಪಟ್ಟಿರುತ್ತದೆ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನದಲ್ಲಿ, ಅದೇ ದಿವಸ ಅಂದ್ರೆ ಯೇಸು ಸತ್ತಂತ
ದಿನಗಳಲ್ಲಿ ಯೇಸುವಿನ ಶಿಷ್ಯರು ಏನ್ ಮಾಡ್ತಾ ಇದ್ರು? ಯೇಸು ಇದ್ದಾಗ ಚೆನ್ನಾಗಿದ್ರು, ಅವರಿಗೆ ಯಾವ ಭಯ ಇರಲಿಲ್ಲ, ಯಾವ ಕೊರತೆ ಇರಲಿಲ್ಲ, ಯಾವ ಒಂದು ವಿಷಯಗಳ ಆಲೋಚನೆ ಮಾಡಿರಲಿಲ್ಲ. ಆದ್ರೆ ಯೇಸು ಸತ್ತ ನಂತರ ಶಿಷ್ಯರೆಲ್ಲರೂ ಯಹೂದ್ಯರ ಭಯದಿಂದ ಅವರು ಮನೆಯ ಬಾಗಿಲುಗಳನ್ನು ಮುಚ್ಚಿ ಅವರು ಮನೆಯೊಳಗೆ ಅವಿತುಕೊಂಡಿದ್ರು. ಯಹೂದ್ಯರ ಭಯದಿಂದ, ಆ ಒಂದು ರೋಮಾಂಚಕಾಧಿಕದ ಪದ್ಯಗಳ ಭಯದಿಂದ ಅವ್ರು ಏನ್ ಮಾಡಿದ್ರು? ಮನೆಗಳಲ್ಲಿ ಅವಿತುಕೊಂಡಿದ್ರು. ಇವತ್ತು ನಾವು ಸಹಿತ ಈ ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಮನೆಗಳಲ್ಲಿ ಅವಿತುಕೊಂಡಿರಬಹುದು ಭಯದಿಂದ. ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ. ಪ್ರಿಯರೇ, ಒಂದು ಶುಭ ಸಂದೇಶವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಮ್ಮ ಬಿಡುಗಡೆ ಸಮೀಪವಾಗಿದೆ ಪ್ರಿಯರೇ, ನಮ್ಮ ಬಿಡುಗಡೆ ಹತ್ತಿರವಾಗಿದೆ ಪ್ರಿಯರೇ. ಯೇಸು ತನ್ನ ಶಿಷ್ಯರು ಭಯದಲ್ಲಿದ್ದಂತ ಸಮಯದಲ್ಲಿ ಯೇಸು ಆ ಮನೆಯೊಳಗೆ ಪ್ರವೇಶ ಮಾಡ್ತಾರೆ. ಮನೆಯೊಳಗೆ ಪ್ರವೇಶ ಮಾಡಿ ಆತನು ಏನ್ ಹೇಳ್ತಾರೆ? ನಿಮಗೆ ಸಮಾಧಾನವಾಗಲಿ, ಸಮಾಧಾನ. ಇವತ್ತು ದೇವರು ನಿಮ್ಮ ಗಲಿಬಿಲಿಗಳನ್ನು ತೆಗೆದು ಸಮಾಧಾನವನ್ನು ಕೊಡ್ತಾ ಇದ್ದಾರೆ. ಅನುಗ್ರಹಿಸಲೇ ನಾಮದಲ್ಲಿ ಯಾರಾದ್ರೂ ಕಳವಳದಲ್ಲಿ, ಭಯದಲ್ಲಿ, ಸಂಕಟದಲ್ಲಿ, ಹೋರಾಟದಲ್ಲಿ ನೀವು ಕೇಳಿ ಇರೋದಾದ್ರೆ ದೇವರು ನಿಮಗೆ ಸಮಾಧಾನವನ್ನು ಅನುಗ್ರಹಿಸಲಿ. ಅಷ್ಟು ಮಾತ್ರವಲ್ಲದೆ ದೇವರು ಅವರ ಸಂಗಡ ಮಾತನಾಡ್ತಾ ಇದ್ದಾರೆ. ಮಾತನಾಡಿ ಅವರು ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಹೇಳಿದಂತ ಮಾತು ಅಲ್ಲಿ ನೆನಪು ಮಾಡ್ತಾ ಇದ್ದಾರೆ. ಏನು ಮಾತು? ನೀವು ಯೆರೂಸಲೇಮಿನಲ್ಲಿ ಶಕ್ತಿಯನ್ನು ಒದಗಿಸುವ ತನಕ ನೀವು ಮೇಲಿನ ಶಕ್ತಿಗಾಗಿ ಕಾದುಕೊಂಡಿರಿ. ಬೇರೆ ಯೋಬೇಲನ ಪ್ರವಾದನೆ ಪುಸ್ತಕದ 2ನೇ ಅಧ್ಯಾಯ 28ನೇ ವಚನದಿಂದ ಬರೆಯಲ್ಪಟ್ಟಂತ ವಚನಗಳು, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 17ನೇ ವಚನದಿಂದ ಬರೆಯಲ್ಪಟ್ಟಂತ ಪುಸ್ತಕಗಳ ವಚನಗಳು, ಕಡೇ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನನ್ನ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ಅವರು ಪ್ರವಾದಿಸುತ್ತಾರೆ. ಪ್ರಿಯರೇ, ಈ ವಚನಗಳು ಇನ್ನು ಮುಂದೆ ಅತ್ಯಧಿಕವಾಗಿ ನಡೆಯುವಂತಾಗಿದೆ. ಇದುವರೆಗೂ ನಾವು ಪಾದದಷ್ಟು ಅನುಭವವನ್ನು ಹೊಂದಿಕೊಂಡಿರಬಹುದು ಅಥವಾ ಮೊಣಕಾಲಿನ ಅನುಭವವನ್ನು ಹೊಂದಿಕೊಂಡಿರಬಹುದು, ಆದ್ರೆ ಇನ್ನೂ ಕೆಲವರು ಸೊಂಟದ ಅನುಭವವನ್ನು ಹೊಂದಿಕೊಂಡಿರಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ದೇವರು ನಮಗೆ ಈಜಾಡುವಂತ ಅನುಭವವನ್ನು ಕೊಡಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಅದನ್ನೇ ದೇವರು ಅಪೊಸ್ತಲರಿಗೆ ನೆನಪು ಮಾಡ್ತಾ ಇದ್ದಾರೆ. ಅಪೊಸ್ತಲರೇ, ನಾನು ಆರಿಸಿಕೊಂಡವರೇ, ನನ್ನ ಮಕ್ಕಳೇ, ನಾನು ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ನೀವು ಯೆರೂಸಲೇಮಿನಲ್ಲೇ ಕಾದುಕೊಂಡಿರಿ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 12ನೇ ವಚನದಿಂದ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟ 15ನೇ ವಚನ ತನಕ 120 ಜನರು ಯೆರೂಸಲೇಮಿನಲ್ಲಿ ಅವರು ಯಾವಾಗಲೂ ಇರ್ತಿದ್ದಂತ ಮೇಲಂತಸ್ತಿನ ಕೊಠಡಿಯಲ್ಲಿ ಅವರು 120 ಜನರು ಇದ್ರು. ಬರೀ ಗಂಡಸರು ಅಲ್ಲದೆ, ಅಪೊಸ್ತಲರು ಅಲ್ಲದೆ, ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು ಸಹಿತ ಇದ್ದಳೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ? ದೇವರ ವಾಕ್ಯ 12ನೇ ವಚನದಲ್ಲಿ ಅವರು ಏಕ ಮನಸ್ಸುಳ್ಳವರಾಗಿ ಅವರು ಪ್ರಾರ್ಥಿಸ್ತಾ ಇದ್ರು, ದೇವರನ್ನು ಪ್ರಾರ್ಥಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು. ಅವರು ದೇವರು ಹೇಳಿದಂತ ವಾಗ್ದಾನಕ್ಕಾಗಿ ಕಾದುಕೊಂಡಿದ್ರು. ದೇವರು ವಾಗ್ದಾನ ಮಾಡಿದ್ದಾರೆ, ಆತನು ನಂಬಿಕಸ್ಥನಾಗಿದ್ದಾನೆ. ಮನುಷ್ಯನಂತೆ 2 ಮಾತಿನವನಲ್ಲ, ಮಾತು ಕೊಟ್ಟ ಮೇಲೆ ಆತನು ನೆರವೇರಿಸುವ ದೇವರಾಗಿದ್ದಾನೆ. ಅಪೊಸ್ತಲರ ಕೃತ್ಯ ಪುಸ್ತಕ 2ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ ತನಕ ನೋಡುವಾಗ ದೇವರು ತನ್ನ ಸಮಯ ಬರುವಾಗ, ದೇವರು ತನ್ನ ಕಾಲ ಬರುವಾಗ ಒಂದು ಮಾತನ್ನ ಹೇಳ್ತಾನೆ. ದೇವರು ತನ್ನ ಕಾಲಕ್ಕೆ ಮುಂಚೆ ಬರುವುದಿಲ್ಲ, ತನ್ನ ಕಾಲದ ನಂತರ ಬರುವುದಿಲ್ಲ. ದೇವರು ತನ್ನ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಮಾಡುವ ದೇವರಾಗಿದ್ದಾನೆ. ತನ್ನ ಸಮಯ ಬಂತು. 120 ಜನ ಕೂತಿದಂತ ಮೇಲಂತಸ್ತಿನಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಯ್ತು. ಅಲ್ಲಿ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಒಂದು ಬಿರುಗಾಳಿ ಬೀಸ್ತಾ ಇದೆ. ಅಷ್ಟು ಮಾತ್ರವಲ್ಲ, ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ 120 ಜನರ ಮೇಲೆ ಕೂತುಕೊಂಡವು. ಅಲ್ಲಿದ್ದಂತ 120 ಜನರ ಮೇಲೆ ಸಹಿತ ಉರಿಯಂತಿದ್ದ ನಾಲಿಗೆಗಳು ಕೂತುಕೊಂಡವು. ಆಮೇಲೆ ಏನಾಯ್ತು?
ಅವರಿಗೆ ಅನ್ಯ ಭಾಷೆಯ ವರ, ಪವಿತ್ರಾತ್ಮ ವರ ಕೊಡಲ್ಪಟ್ಟು ಏನಾಯ್ತು ಅಲ್ಲಿ? ಪೇತ್ರನು ಯಾರಿಗೆ ಭಯಪಟ್ಟು ಆತನ ಎದುರಿ ಆ ಒಂದು ಮನೆಗಳಲ್ಲಿ ಅವಿತುಕೊಂಡಿದ್ದ ಪೇತ್ರನು ಎದ್ದು ನಿಂತು ಆತನ ಪ್ರಸಂಗ ಮಾಡಲು ಪ್ರಾರಂಭ ಮಾಡುತ್ತೇನೆ. ಅಲ್ಲಿಂದ ಹೊಸ ಇತಿಹಾಸ ಪ್ರಾರಂಭವಾಯಿತು. ಯಾವಾಗ ಅವರ ಮೇಲೆ ಅತ್ಯಧಿಕವಾದ ಶಕ್ತಿ ಬಂತು, ಅವಾಗ ಅವರ ಮೇಲೆ ಒಂದು ಬಲ ಬಂದ ತಕ್ಷಣ ಪೇತ್ರನು ಎದ್ದು ನಿಂತು ಆತನು ಪ್ರಸಂಗಿಸಿದ. ಹೊಸ ಇತಿಹಾಸ, ನ್ಯೂ ಹಿಸ್ಟರಿ ಬಿಗಿನ್ ದೇರ್. ಅದನ್ನು ಯಾರು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಮನುಷ್ಯನ ಬಲವಾಗಲಿ, ಯಂತ್ರದ ಬಲವಾಗಲಿ, ಸೈತಾನನ ಬಲವಾಗಲಿ ಅದನ್ನು ನಿಲ್ಲಿಸಲು ಸಾಧ್ಯವೇ ಆಗಲಿಲ್ಲ. ದೇವರ ವಾಕ್ಯ ಮತ್ತಾಯ ಸುವಾರ್ತೆ 16ನೇ ಅಧ್ಯಾಯದಲ್ಲಿ, ನಾನು ನನ್ನ ಸಭೆ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವನ್ನ ಸೋಲಿಸಲಾರದು. ಹಲ್ಲೆಲೂಯಾ. ಪ್ರಿಯರೇ, ಇದು ನನಗೂ ನಿಮಗೂ ಒಳ್ಳೆಯ ಅವಕಾಶ. ದೇವರ ಬಲಕ್ಕಾಗಿ ಈ ದಿನಗಳಲ್ಲಿ ನಾವು ಮನೆಗಳಲ್ಲಿ ಕೂತು ಪ್ರಾರ್ಥನೆ ಮಾಡೋಣ. ಎಲ್ಲಿಯ ತನಕ ಅಂದರೆ ದೇವರು ನಮ್ಮ ಮೇಲೆ ಪವಿತ್ರಾತ್ಮನ ಶಕ್ತಿಯನ್ನ ಸುರಿಸುವ ತನಕ ನಾವು ಆ ದೇವರ ಬಲಕ್ಕಾಗಿ ಎದುರು ನೋಡೋಣ, ದೇವರ ಶಕ್ತಿಗಾಗಿ ಎದುರು ನೋಡೋಣ. ಆ ಶಕ್ತಿ ನಮ್ಮ ಮೇಲೆ ಬರುವುದಾದರೆ ದೇವರ ವಾಕ್ಯ ಹೇಳ್ತದೆ ಅಪೊಸ್ತಲ ಕೃತ್ಯ 1:8, ಆದರೆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗುತ್ತವೆ. ಬೇರೆ ಇದುವರೆಗೂ ನಾವು ಯಾವ ಭಯದಲ್ಲಿದ್ದೋ, ಯಾವ ಕಳವಳದಲ್ಲಿದ್ದೋ, ಯಾವ ದುರ್ಮಾನಗಳಲ್ಲಿ ನಾವು ಇದ್ದೋ, ಆದರೆ ಇನ್ನು ಮುಂದೆ ದೇವರ ಬಲ ನಮ್ಮ ಮೇಲೆ ಬರೋದಾದ್ರೆ ನಾವು ಆತನ ಸಾಕ್ಷಿಗಾಗಿ ಎದ್ದು ನಿಲ್ಲುವಂತವರಾಗಿದ್ದೇವೆ. ದೇವರು ಅದಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ, ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನಮ್ಮನ್ನು ಮನೆಗಳಲ್ಲಿಟ್ಟಿದ್ದಾನೆ. ಬೇರೆ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ನೀವು 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ ನೋಡುವಾಗ ಎಲಿಯನ ಮತ್ತು ಎಲಿಷನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಎಲಿಯನು ಸ್ವರ್ಗಾರೋಹಣ ಆಗುವ ಸಮಯದಲ್ಲಿ ಎಲಿಷನು ಎಲಿಯನ ಮೇಲಿದ್ದಂತ ಅಭಿಷೇಕಕ್ಕಿಂತ 2ರಷ್ಟು ಅಭಿಷೇಕವನ್ನು ಆತನು ಕೇಳಿಕೊಳ್ತಾನೆ. ಅಲ್ಲಿ ನಾವು ನೋಡುವಾಗ ಎಲಿಷನಿಗೆ ಆ ಎಲಿಯನ ಮೇಲಿದ್ದಂತ 2ರಷ್ಟು ಅಭಿಷೇಕ ಅವನಿಗೆ ಸಿಕ್ತು ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಕೆಲವರು ನಾವುಗಳು ಅನೇಕ ದೇವ ಸೇವಕರ ದೇವ ಮಕ್ಕಳು ಇವತ್ತು ಆತ್ಮನ ಬಲವನ್ನ ಹೊಂದಿದಂತ ಅಭಿಷೇಕವನ್ನು ಕಳ್ಕೊಂಡಿರಬಹುದು. ದಾವೀದನ ಹಾಗೆ ಬೆತ್ಸೆಬ ಬಳಿಯಲ್ಲಿ ಹೋಗಿ ಪಾಪ ಮಾಡುವಾಗ ಅವನು ಹೊಂದಿದಂತ ಅಭಿಷೇಕವನ್ನು ಕಳ್ಕೊಂಡ. ಆದ್ರೆ ಅವನು ಪುನಃ ಅಭಿಷೇಕಕ್ಕಾಗಿ ದೇವರನ್ನ ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ? ದೇವರೇ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧ ಆತ್ಮನನ್ನು ತೆಗೆಯಬೇಡ, ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು ಎಂಬುದಾಗಿ ತನ್ನ ಪಾಪವನ್ನು ಅರಿಕೆ ಮಾಡಿ ದೇವರ ಮುಂದೆ ಕಣ್ಣೀರಿಡುವಾಗ ದೇವರಿಗೆ ಕುಗ್ಗಿದ ಮನಸ್ಸು ಇಷ್ಟವಿಲ್ಲ. ಆತನ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ತಿರಸ್ಕರಿಸುವುದಿಲ್ಲ. ಸಂಸೋನನು ತನ್ನ ಕೊನೆಯ ಕಾಲದಲ್ಲಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ಯೆಹೋವನೇ, ನನ್ನ 2 ಕಣ್ಣುಗಳನ್ನ ತೆಗೆದಂತ ಆ ಫಿಲಿಷ್ಟಿಯರ ವಿರುದ್ಧವಾಗಿ ನನ್ನ 1 ಕಣ್ಣಿಗೆ ಬದಲಾಗಿ ನಾನು ಅವರಿಗೆ ಮುಯಿ ತೀರಿಸಬೇಕು, ಅದಕ್ಕಾಗಿ ನನಗೆ ಅಭಿಷೇಕ ಮಾಡು. ಪ್ರಿಯರ ವಾಕ್ಯ ಹೇಳ್ತದೆ, ಯಾ ಸಂಸೋನನ ಕೂದಲುಗಳು ಬೆಳೆಯಲು ಪ್ರಾರಂಭಿಸಿತು. ಆತನು ಆ ದರ್ಬಾರದ 2 ಆ ಮೂಲಕ ಅಂದ್ರೆ ಆ ಸ್ತಂಭಗಳ ಆಧಾರ ಸ್ತಂಭಗಳನ್ನು ಹಿಡಿದು ನಿಂತ. ಸಂಸೋನನು ತನ್ನ ಜೀವಿತ ಕಾಲದಲ್ಲಿ ಬದುಕಿದ್ದಾಗ ಸಾಯಿಸಿದಂತ ಸೈನಿಕ ಶತ್ರುಗಳಿಗಿಂತಲೂ ಆತನು ಸತ್ತಾಗ ಸಾಯಿಸಿದಂತ ಶತ್ರುಗಳು ಬಾಳವಾಗಿತ್ತು. ಪ್ರೇರೆ, ನಾವು ಸಂಸದನಾಗಿ ಪ್ರಾರ್ಥನೆ ಮಾಡೋದು ಬೇಡ, ನಾನು ಸಾಯಿಸಿದ್ದು ಅವನನ್ನು ಸಾಯಿಸ್ತೇನೆ ಎಂಬುದಾಗಿ. ಆ ರೀತಿ ಅಲ್ಲ, ನಾವು ಕರ್ತನಿಗಾಗಿ ಬದುಕಿ ಸೈತಾನನ ಕಾರ್ಯಗಳನ್ನು ಲಯಪಡಿಸುತ್ತಾ ದೇವರ ರಾಜ್ಯಕ್ಕಾಗಿಯೂ ದೇವರ ಮಹಿಮೆಗಾಗಿ ನಾವು ಜೀವಿಸಬೇಕು. ಇವತ್ತು ಎಷ್ಟು ಜನ ತೀರ್ಮಾನ ಮಾಡ್ತಾ ಇದ್ದಾರೆ, ನನಗೆ ದೇವರ ಅತ್ಯಧಿಕವಾದ ಶಕ್ತಿ ಬೇಕು. ಯಾವಾಗ ಶಿಷ್ಯರ ಮೇಲೆ ಆ ಶಕ್ತಿ ಇಳಿದು ಬಂತು, ಅಲ್ಲಿಂದ ನಾವು ನೋಡಬಹುದು, ಇಲ್ಲಿಯವರೆಗೂ ನಾವು ನೋಡಬಹುದು ಅದ್ಭುತಗಳು, ಮಹತ್ಕಾರ್ಯಗಳು, ಸೂಚಕ ಕಾರ್ಯಗಳು, ರೋಗಗಳು ವಾಸಿಯಾಗುವುದನ್ನು ನಾವು ನೋಡ್ತಲೇ ಹೋಗ್ಬೋದು. ಪ್ರಿಯರೇ, ಈ ದಿನಗಳಲ್ಲಿ ದೇವರು ಪಕ್ಷಪಾತವಿಲ್ಲದೆ ತನ್ನ ಆತ್ಮನ ಅಭಿಷೇಕವನ್ನು ನಮ್ಮ ಮೇಲೆ ಸುರಿಸುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ.
ಎಷ್ಟು ಜನಕ್ಕೆ ಆತ್ಮನ ವರ ಬೇಕು, ಆತ್ಮನ ಫಲ ಬೇಕು, ಆತ್ಮನ ಅಭಿಷೇಕ ಬೇಕು, ಆತ್ಮನ ಜ್ಞಾನ ಬೇಕು, ಆತ್ಮನ ಸರ್ವಾಯುಧಗಳು ಬೇಕು. ಇವತ್ತಕ್ಕಾಗಿ ದೇವರನ್ನ ಹಂಬಲಿಸಿ ಕೇಳಿ, ದೇವರೇ ನನಗೆ ಕೊಡಪ್ಪ. I need anointing, Lord. I need gift, Lord. I need your fruit, Lord. I need. ನನಗೆ ಬೇಕು. ನಶಿಸಿ ಹೋಗುವಂತದಕ್ಕಾಗಿ ಕೇಳಿ ಪಶ್ಚಾತ್ತಾಪ ಪಡಬೇಡ. ಬರೀ ತಿನ್ನುವುದು ಕುಡಿಯುವುದಕ್ಕಾಗಿಯೇ ಆಲೋಚನೆ ಮಾಡಬೇಡ. ಶ್ರೇಷ್ಠ ವರಗಳಿಂದ ನಮ್ಮ ಆಶೆಯನ್ನು ಪೂರ್ತಿಗೊಳಿಸ್ತೇನೆ ಎಂಬುದಾಗಿ ಹೇಳಿದ ದೇವರು, ಅತ್ಯಧಿಕವಾದ ಶಕ್ತಿಯನ್ನು ಒದಗಿಸ್ತೇನೆ ಎಂಬುದಾಗಿ ಹೇಳಿದ ದೇವರು, ಆತನು ಬದಲಾಗಿಲ್ಲ. ಒಂದು ಕ್ಷಣ ಆತನನ್ನು ನೋಡಿ, ದೇವರೇ ನನಗೆ ಆ ಶಕ್ತಿ ಬೇಕು, ನನಗೆ ಆ ಬಲ ಬೇಕೆಂಬುದಾಗಿ ಕೇಳೋದಾದ್ರೆ ದೇವರು ಖಂಡಿತವಾಗಲು ನಿನ್ನ ಮತ್ತು ನನ್ನ ಜೀವಿತದಲ್ಲಿ ಆ ಬಲವನ್ನ, ಆ ಶಕ್ತಿಯನ್ನ ಆತನು ತುಂಬಿಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ಇದು ಒಳ್ಳೆಯ ಅವಕಾಶ. ಮನೆಗಳಲ್ಲಿ ಕೂತಿದ್ದೀರಾ, ಹೆಚ್ಚಾಗಿ ವಾಕ್ಯ ಓದ್ರಿ, ಪ್ರಾರ್ಥನೆ ಮಾಡ್ರಿ, ದೇವರನ್ನು ಹುಡುಕ್ರಿ, ಆರಾಧಿಸ್ರಿ. ದೇವರ ಬಲ ನಮಗೆ ಬೇಕು, ದೇವರ ಬಲ ಬೇಕು. ಯಾವಾಗ ಪವಿತ್ರಾತ್ಮ ನಿಮ್ಮ ಮೇಲೆ ಬರ್ತಾನೋ, ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಒಂದು ಕ್ಷಣ ನಾವು ಕಣ್ಣಿನ ಮುಚ್ಚೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ, ನಿನ್ನ ಪವಿತ್ರವಾದ ಸನ್ನಿಧಾನಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಮ್ಮ ಬಲದಿಂದಲೂ ನಮ್ಮ ಪರಾಕ್ರಮದಿಂದಲೂ ನಾವು ಈ ಲೋಕದಲ್ಲಿ ಜೀವಿಸಲು ಸಾಧ್ಯತೆ. ಯೆಹೋವನೇ, ನಿನ್ನ ಆತ್ಮದಿಂದಲೇ, ನಿನ್ನ ಆತ್ಮನ ಅಭಿಷೇಕ, ನಿನ್ನ ಆತ್ಮನ ಸಹಾಯ, ಆತ್ಮನ ನಡೆಸುವಿಕೆ ನಮಗೆ ಬೇಕು. ನಮಗೆ ಸಹಾಯ ದೇವಾ. ಸಭೆಯ ಒಬ್ಬೊಬ್ಬ ಮಕ್ಕಳನ್ನು, ಈ ವಾಕ್ಯ ಕೇಳುವಂತ ಒಬ್ಬೊಬ್ಬ ಮಕ್ಕಳನ್ನು ನಿನ್ನ ಆತ್ಮನ ಬಲದಿಂದ ತುಂಬಿಸು. ಲೆಟ್ಸ್ ಯುವರ್ ಹೋಲಿ ಅನಾಯಿಂಟಿಂಗ್, ಫೈರ್ ಅನಾಯಿಂಟಿಂಗ್, ಓ ರಬ ಶಂದರ ಕಥನ ಒಬ್ಬೊಬ್ಬರ ಮೇಲೆ ಇಳಿಯಲಿ ಪ್ರಾರ್ಥಿಸುತ್ತೇವೆ. ನಿನ್ನ ಕೃಪೆಗೆ ಒಪ್ಪಿಸಿಕೊಡ್ತಾರೆ, ಆಶೀರ್ವದಿಸುತ್ತೇವೆ. ನಿನ್ನ ದಾಸನನ್ನು ಅಭಿಷೇಕ ಮಾಡಿ, ಹೊಸ ಅಭಿಷೇಕ, ಹೊಸ ಬಲದಿಂದ ತುಂಬಿಸು. ಹೊಸ ಆ ಮನಸ್ಸನ್ನು, ಕಲ್ಲಾದ ಹೃದಯಗಳು ಕರಗಿ ಹೋಗಲಿ, ಪ್ರಾರ್ಥನೆಗೆ ಅಡ್ಡಿಪಡಿಸುವಂತ ಹೃದಯಗಳು ಕರಗಿ ಹೋಗಲಿ. ನಿನ್ನ ಸನ್ನಿಧಾನವನ್ನು ಅಪೇಕ್ಷಿಸುವಂತ ಮನಸ್ಸು ಪ್ರತಿಯೊಬ್ಬರಿಗೂ ಉಂಟಾಗಲಿ ಎಂಬುದಾಗಿ ಪವಿತ್ರಾತ್ಮನ ನೀನಾಗಿ ಪ್ರೇರೇಪಿಸಿದಕ್ಕಾಗಿ ಸ್ತೋತ್ರ ಸಲ್ಲಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.